हरि ओम श्री गुरुभ्यो नमः परमगुरुभ्यो नमः श्रीमदानंदतीर्थ भगवत्पादाचार्य गुरुभ्यो नमः अस्मत्पूज्य गुरुभ्यो नमः। अथ श्री भविष्योत्तर पुराणांतर्गत वेंकटेश महात्म्य अथ अष्टमोऽध्यायः। सूत उवाच ಮಹಾವ್ಯಸನದಿಂದ ಮಂಚದ ಹಾಸಿಗೆ ಮೇಲೆ ಮಲಗಿದಂಥ ಶ್ರೀನಿವಾಸನನ್ನು ಶುಭಕರಳಾದಂಥ ಬಕುಳಾದೇವಿಯು ಸೇವೆ ಮಾಡುವನೆಂದು ಬಂದಳು. ನಾನಾ ವಿಧವಾದ ಷಡ್ರಸಗಳ ಭೋಜನವನ್ನು ಆಣೆಗೊಳಿಸಿ ತಂದು ತನ್ನ ಹುತ್ತದ ಬಳಿ ನಿಟ್ಟುಸಿರು ಬಿಡುತ್ತಾ ಕಣ್ಣೀರಿಡುತ್ತಿರುವಂಥ ರಮಾಪತಿಯನ್ನು ಕಂಡು ಬಕುಳಾದೇವಿಯು, ಹೇ ಪುರುಷೋತ್ತಮನೇ, ಏಳು ಏಳು, ಏಕೆ ಈ ಹಗಲಿನಲ್ಲಿ ಮಲಗಿದ್ದಿ? ಏಳು, ದುಃಖಕ್ಕೆ ಕಾರಣವೇನು? ನೀನು ಕಣ್ಣೀರಿಡುವುದನ್ನು ಎಂದೂ ಕಂಡಿಲ್ಲ. ಹೇಳು ಸ್ವಾಮಿ, ನಿನ್ನ ಮನಸ್ಸಿನಲ್ಲಿ ಯಾವ ಚಿಂತೆ ಇದೆ? ನಿನ್ನ ದುಃಖದ ಮೂಲವನ್ನು ಹೇಳು. ಹೇ ಶ್ರೀನಿವಾಸನೇ, ನಿನಗೋಸ್ಕರವಾಗಿ ದಿವ್ಯವಾದ ಪಾಯಸವನ್ನು ಮಾಡಿ ತಂದಿದ್ದೇನೆ, ಊಟಕ್ಕೇಳು ಎಂಬಿ ಬಕುಳೆಗೆ ಪ್ರತ್ಯುತ್ತರ ಕೊಡದಿರಲು ಬಂಗಾರದಂಥ ಮೈಬಣ್ಣವುಳ್ಳಂಥ ಬಕುಳೆಯು ಪ್ರೀತಿಯಿಂದ ಮಾತನಾಡಿಸಿದಾಗಲೂ ಶ್ರೀನಿವಾಸನು ಮಾತನಾಡದಿರಲು, ಹೇ ಕೃಷ್ಣನೇ, ದುಃಖರಹಿತನಾದ ನೀನು ಏಕೆ ಸುಮ್ಮನೆ ದುಃಖಿಗಳೆಂದೇ ವರ್ತಿಸುವಿ? ನೀನು ನನಗೆ ಗೌರವವಾದರೂ ತೋರಬೇಡ. ತಂದೆ ತಾಯಿಗಳಾದಂಥ ವಸುದೇವ ದೇವಕಿಯರಲ್ಲಿ ಅಣ್ಣ ಬಲರಾಮನಲ್ಲಿ ಗೌರವವನ್ನು ತೋರು. ಹಸಿದಿರುವ ನಿನ್ನನ್ನು ಕಂಡು ನನಗೆ ಅತಿಶಯವಾದಂಥ ದುಃಖವಾಗುತ್ತಿದೆ. ಸರ್ವರೋಗದ ಸಂಕಷ್ಟವನ್ನು ಪರಿಹಾರ ಮಾಡುವಂಥ ಪುಣ್ಯ ಸ್ವರೂಪಕನಾದಂಥ ಶ್ರೀನಿವಾಸನೇ, ನಿನಗೆ ವಂದನೆಗಳು. ಹೇ ದೇವದೇವೋತ್ತಮನೇ, ಭೂಲೋಕದ ತರುಣೀಯರನ್ನು, ಗಂಧರ್ವ ರಮಣೀಯರನ್ನು ಅಥವಾ ಅವರಲ್ಲಿ ಯಾರನ್ನು ಅಪೇಕ್ಷಿಸಿದ್ದಿ? ನಿನಗೆ ಮನೋವಿಕಾರ ಉಂಟಾಗಲು ಏನು ಕಾರಣ? ಹೇ ಲಕ್ಷ್ಮೀಪದೇ, ಯಾವ ಪುಣ್ಯವತಿಯಾದಂಥ ಹುಡುಗಿಯು ನಿನ್ನನ್ನು ಬಯಸಿ ಭಕ್ತರ ವಶವಾಗುವ ಚಿಕ್ಕ ವಯಸ್ಸಿನವನಾದಂಥ ನಿನಗೆ ಮೋಹವನ್ನು ಉಂಟು ಮಾಡಿ ಬೆರಗುಗೊಳಿಸಿದಳು ನನಗೆ ತಿಳಿಯದು. ಹೇ ಗೋವಿಂದ, ಈ ಕುರಿತು ನನ್ನಿಂದಾಗಬೇಕಾದಂಥ ಸೇವೆಯನ್ನು ತಿಳಿಸಿದ್ದಲ್ಲಿ ಕೂಡಲೇ ಮಾಡಲು ಸಿದ್ಧಳಿರುವೇನು. ಹಾಗಲ್ಲದಿದ್ದಲ್ಲಿ ಕಾಡು ಮೃಗಗಳೇನಾದರೂ ನೋಡಿ ಹೆದರುವಿಯಾ? ಭೂತ ಪ್ರೇತ ಪಿಶಾಚಿಗಳನ್ನು ಕಂಡು ಭಯಗೊಂಡಿಯಾ? ಹೇಳು. ಮಂತ್ರಯಂತ್ರಗಳಿಂದಲೂ ಅಥವಾ ವನ ಔಷಧಿಗಳಿಂದಲೂ ನಿನ್ನ ಪೀಡೆಯನ್ನು ಪರಿಹಾರ ಮಾಡುತ್ತೇನೆ, ಹೇಳು ಎಂದಳು. ಇಷ್ಟಾದರೂ ಶ್ರೀನಿವಾಸನು ಮಾತನಾಡದಿರಲು ಶ್ರೀನಿವಾಸನ ಸನಿಯಕ್ಕೆ ಬಂದು ಬಕುಳಾದೇವಿಯು ಬಳಲಿ ಬೆವರಿ ಮಲಗಿರುವಂಥ ಜಗತ್ಪತಿಯ ಮೈಯನ್ನು ತನ್ನ ಕೈಯಿಂದ ಆಪಾದಮಸ್ತಕ ಪರ್ಯಂತ ಸವರುತ್ತಾ ಮೃದುವಾಗಿ ಕಾಲುಗಳನ್ನು ಒತ್ತಿ ಸಮಾಧಾನಪಡಿಸುತ್ತಲಿದ್ದರೂ ನಾನಾ ವಿಧವಾಗಿ ಬೇಡಿಕೊಂಡರೂ ಶ್ರೀನಿವಾಸನು ಮಾತನಾಡದಿರಲು ಬಕುಳೆಯು ಬಹಳ ದುಃಖದಿಂದ ಮೈಮೇಲಿನ ಹೊದಿಕೆಯನ್ನು ಸರಿಸಿ ಮೈದಳುತ್ತಾ, ಹೇ ದೇವದೇವನೇ, ಪುರುಷೋತ್ತಮನೇ, ವೆಂಕಟೇಶನೇ, ಭಯ ಲಜ್ಜೆಯನ್ನು ಬಿಟ್ಟು ನಿನ್ನ ಮನಸ್ಸಿನ ಆಕಾಂಕ್ಷೆ ಏನೆಂದು ಹೇಳಿದರೆ ನನ್ನ ಸರ್ವ ಸಾಮರ್ಥ್ಯದಿಂದ ಅದನ್ನು ಆದಷ್ಟು ಬೇಗ ಆಗಗೊಳಿಸುತ್ತೇನೆ, ಏಳು ಏಳು ಎಂದು ವಿನಂತಿಸಿದಳು. ಬಕುಳೆಯ ಮಾತನ್ನು ಕೇಳಿದಂಥ ಶ್ರೀನಿವಾಸನು ಬಿಸಿಸುರು ಬಿಡುತ್ತಾ ಬಹುದುಃಖದಿಂದ ತನ್ನ ಮನೋಭಿಲಾಷೆಯನ್ನು ಮೆಲ್ಲನೆ ಆಕೆಗೆ ಹೇಳಿದನು. ಹೇ ಬಕುಳಾದೇವಿಯೇ, ಯಾವ ಗಂಧರ್ವ ಕನ್ಯೆಯಾಗಲಿ, ಋಷಿಕನ್ಯೆಯಾಗಲಿ, ರಾಕ್ಷಸಿಯಾಗಲಿ ನನ್ನನ್ನು ಮೋಹಗೊಳಿಸಿಲ್ಲ. ಯಾವುದೇ ಭೂತ ಪ್ರೇತ ಪಿಶಾಚಿಗಳಾಗಲಿ, ಕಳ್ಳರಾಗಲಿ, ಕಾಡು ಮೃಗಗಳಾಗಲಿ ನನಗೆ ಭಯವನ್ನು ಉಂಟು ಮಾಡಲಿಲ್ಲ. ಅಂಥವುಗಳೆಲ್ಲ ನನ್ನ ನಾಮವನ್ನು ಸ್ಮರಿಸಿದರೆ ದಿಕ್ಕೆಟ್ಟು ಓಡುವು. ಹೇ ನಿಷ್ಪಾಪಿಯಾದಂಥ ಬಕುಳಾದೇವಿಯೇ, ಮೃತ್ಯುಗಳಿಗೆ ಮೃತ್ಯುಪಾಯನಾದ ನನಗೆ ಅವುಗಳಿಂದ ಭಯವೂ ಇಲ್ಲ. ಅತಿ ಸುಂದರಿಯಾದ ರಾಜಕನ್ಯೆಯಾದಂಥ ಪದ್ಮಾವತಿ ಎಂಬ ಹೆಸರಿನ ಕನ್ಯೆಯನ್ನು ನೋಡಿ ಮೋಹಕ್ಕೊಳಗಾಗಿ ಭ್ರಾಂತಿಯನ್ನು ಹೊಂದಿರುವನು. ಹೇ ರೂಪವತಿಯೇ, ಸರ್ವೋತ್ಕೃಷ್ಟವಾದ ಆಕಾರವುಳ್ಳ ಅತಿ ಚೆಲುವೆಯಾದ ಮನೋಹರವಾದ ಕಣ್ಣು, ಹುಬ್ಬು ಹಾಗೂ ಕಪ್ಪಾದ ಮುಂಗುರುಳುಗಳುಳ್ಳ ಷೋಡಶಿಯಾದಂಥ ಚಂದ್ರಮುಖಿಯಾದ ನೀಲಮಣಿಯಂತೆ ತೇಜೋಮಯವಾದ ರೂಪವುಳ್ಳ ಸಾಕ್ಷಾತ್ ಲಕ್ಷ್ಮೀ ಸಮಾನನಾದ ಪದ್ಮಾವತಿಯು ಬೇಗನೆ ನನ್ನನ್ನು ಮದುವೆಯಾಗುವಂತೆ ಮಾಡು. ಇಂಥ ಕನ್ಯೆ ದೊರಕಬೇಕಾದರೆ ಬಹುಜನ್ಮಗಳ ಪುಣ್ಯ ಮಾಡಿರಬೇಕು. ಈ ಸುಂದರಿಯನ್ನು ಕಂಡ ಮಾತ್ರದಿಂದಲೇ ಇದು ನನ್ನ ಪುಣ್ಯಫಲವೆಂದು ತಿಳಿದನು. ಆಹಾರವಿಲ್ಲದೆ ಮತಿಗೆಟ್ಟ ಮಂದಬುದ್ಧಿಯುಳ್ಳವರು ಮಾತ್ರ ಇಂಥ ಹುಡುಗಿಯನ್ನು ಬಿಡುವವರೇ ಹೊರತು ಮನುಷ್ಯ ದೇಹ ಪಡೆದಿರುವ ಯಾವ ಪುಣ್ಯಜೀವಿಯೂ ಈ ಹುಡುಗಿಯನ್ನು ಬಿಟ್ಟಾನು. ಓ ಗೆಳತಿಯಾದಂಥ ಮಗಳೇ, ಮನೋಹರವಾದ ದೇಹವುಳ್ಳ ಆಕಾಶರಾಜನ ಮಗಳಾದಂಥ ಪದ್ಮಾವತಿಯೊಡನೆ ಬೇಗನೆ ವಿವಾಹವು ಘಟಿಸುವಂತೆ ಮಾಡು. ಅದಾಗದ ನಿರುಪಯುಕ್ತವಾದ ನಶ್ವರ ಶರೀರವಿದ್ದೇನು ಪ್ರಯೋಜನ? ಹೇ ಸುಂದರಿಯೇ, ಆ ಪದ್ಮಾವತಿಯನ್ನು ಬಿಟ್ಟು ನಾನು ಬದುಕಲಾರೆ, ಇದು ನಿಜ. ಆಕೆ ನನ್ನನ್ನು ಕಲ್ಲುಗಳಿಂದ ಹೊಡೆದಿದ್ದರೂ, ಅದರಿಂದ ನನ್ನ ಕುದುರೆ ಸತ್ತಿದ್ದರೂ ಆಕೆ ನನಗೆ ಬೇಕು. ಆ ಪದ್ಮಾವತಿಗೋಸ್ಕರವಾಗಿಯೇ ಈ ಪರ್ವತದಲ್ಲಿ ನನ್ನ ಅವತಾರವಾಗಿದೆ. ಅದು ಸಾಧಿಸದಿದ್ದರೆ ನನ್ನ ಬದುಕೇ ವ್ಯರ್ಥವು.
ನನ್ನ ಮಗನಾದ ಕಾಮನು ನನ್ನ ವಿರೋಧಿಯಾಗಿ ನನಗೆ ಈ ಪೀಡೆಯನ್ನು ಉಂಟು ಮಾಡಿದ್ದಾನೆ. ಹಿಂದಿನ ಜನ್ಮದಲ್ಲಿ ನಾನು ಏನು ಮಾಡಿದ್ದೆನೋ ಅದಕ್ಕಾಗಿ ಬ್ರಹ್ಮನು ಆ ಪದ್ಮಾವತಿಯು ನನಗೆ ದೊರಕದಂತೆ ಮಾಡಿದನೋ ಏನೋ. ಹಾಗಾಗಲೂ ನನ್ನ ಯಾವ ಮಹಾಪಾಪವನ್ನು ಬ್ರಹ್ಮನು ನೋಡಿದನು. ಹೇ ಬಕುಳಾದೇವಿಯೇ, ನೀನೇ ನನ್ನ ಭಾಗ್ಯದ ವಿಧಾತಳು. ಪದ್ಮಾವತಿಯು ನನಗೆ ದೊರಕುವಂತೆ ಸಹಾಯ ಮಾಡು. ಹಾಗೆ ಮಾಡದಿದ್ದಲ್ಲಿ ನನಗೆ ಮರಣ ನಿಶ್ಚಿತ. ಮರಣೋನ್ಮುಖನನ್ನು ಬದುಕಿಸಲು ಯಾರು ನೆರವನ್ನು ನೀಡುತ್ತಾರೋ ಅವರು ದಿವ್ಯ ವಿಮಾನದ ಮೂಲಕ ಸನ್ಮಾರ್ಗದಿಂದ ಸ್ವರ್ಗವನ್ನು ಸೇರುವರು. ಆ ನಿಮಿತ್ತವಾಗಿ ನೀನು ಧರ್ಮ ಮಾರ್ಗದಲ್ಲೇ ನಡೆ. ಸುಮ್ಮನೆ ಹೆಚ್ಚು ಮಾತಾಡಿ ಫಲವೇನು? ಪದ್ಮಾವತಿಯ ವಿಷಯದಲ್ಲಿ ನನಗಾಗಿರುವ ಆಕಾಂಕ್ಷೆಯನ್ನು ನೀನು ತಿಳಿದಿರುವಿ. ನನ್ನ ಪ್ರಾಣ ಸಮಾನವಾಗಿರುವಂಥ ಪ್ರಹ್ಲಾದ, ಅಕ್ರೂರ, ಧ್ರುವ, ಗಜೇಂದ್ರ, ಉದ್ಧವ, ಅರ್ಜುನ, ಅಜಾಮಿಳ, ದ್ರೌಪದಿ, ವಿಭೀಷಣ ಈ ಎಲ್ಲ ಭಕ್ತರು, ಹಾಗೆಯೇ ತಂದೆ, ತಾಯಿ, ಸಹೋದರ, ಸೋದರ ಮಾವ ಮುಂತಾದ ಎಲ್ಲ ಬಂಧು ಬಳಗವು ನನ್ನ ಪಾಲಿಗೆ ನೀನೇ ಆಗಿರುವಿ. ಹೇಗಾದರೂ ಪದ್ಮಾವತಿಯು ನನಗೆ ದೊರಕುವಂತೆ ಮಾಡು. ಇದರಿಂದಾಗಿ ನಿನ್ನನ್ನು ಕಂಡಾಗಲೆಲ್ಲ ನನ್ನ ಮನಸ್ಸು ಸಂತೋಷಗೊಳ್ಳುವುದು. ನನ್ನ ಮನೋದುಃಖವನ್ನು ಹೋಗಲಾಡಿಸಲೆಂದೇ ಬ್ರಹ್ಮದೇವರು ನಿನ್ನನ್ನು ಸೃಷ್ಟಿಸಿದ್ದನು. 1000 ಕೋಟಿ ಹಸುಗಳನ್ನು, 10,000 ಕುದುರೆಗಳನ್ನು, ಅಪಾರ ಚಿನ್ನವನ್ನು, ಎಳ್ಳನ್ನು ದಾನ ಮಾಡಿದರೆ ಬರುವ ಪುಣ್ಯವು ಒಂದು ಕನ್ಯಾ ಸಂಘಟನೆಯನ್ನು ಮಾಡುವುದರಿಂದ ಬರುವುದು. ಬಯಸಿದ ಕನ್ಯೆಯು ನೋಡಿದ ವರನು ಅತಿಶಯವಾದಂಥ ಆನಂದವನ್ನು ಹೊಂದುವನು ಎನ್ನುವುದರಲ್ಲಿ ಸಂದೇಹವಿಲ್ಲ. ಹೀಗೆ ಶ್ರೀನಿವಾಸನು ಬಕುಳಾದೇವಿಗೆ ಹೇಳಿದನು. ಹೇ ಜಗದಾಧಾರಭೂತನಾದ ಗೋವಿಂದನೇ, ನೀನು ಕಾಡಿನಲ್ಲಿ ಯಾವ ಪದ್ಮಾವತಿ ಎಂಬ ಕನ್ಯೆಯನ್ನು ನೋಡಿದೆಯೋ ಅವಳು ಎಲ್ಲಿರುವಳು? ಅವಳು ಇರುವ ಕಡೆಗೆ ಹೋಗುವ ದಾರಿ ಯಾವುದು? ಅದನ್ನು ನೀನು ಹೇಳಿದರೆ ನಾನು ಅಲ್ಲಿಗೆ ಹೋಗಬಲ್ಲೆ. ಮಾತ್ರವಲ್ಲದೆ ಆ ಕನ್ಯೆಯ ಪೂರ್ವದ ವೃತ್ತಾಂತವೇನು? ಇವಳು ಏಕೆ ಭೂಲೋಕದಲ್ಲಿ ಹುಟ್ಟಿದಳು ಎಂಬಿ ಸಮಸ್ತ ವಿಷಯವನ್ನು ಸ್ಪಷ್ಟವಾಗಿ ತಿಳಿಸು ಎಂಬಿ ಬಕುಳೆಯನ್ನು ಕುರಿತು ಬ್ರಹ್ಮರುದ್ರಾದಿಗಳಿಂದ ವಂದಿತರಾದಂತಹ ಶ್ರೀನಿವಾಸನು ಮೆಲ್ಲನೆ ಹೀಗೆ ಹೇಳಿದನು. ಎಲೆ ಬಕುಳಾದೇವಿಯೇ, ಪದ್ಮಾವತಿಯ ಮಂಗಳಕರವಾದ ಉತ್ಪತ್ತಿ ಕ್ರಮವನ್ನು ಕೇಳು. ತ್ರೇತಾಯುಗದಲ್ಲಿ ನಾನು ರಾಮಾವತಾರ ಮಾಡಿದಾಗ ತಂದೆ ತಾಯಂದಿರಾದ ದಶರಥ ಮತ್ತು ಕೈಕೇಯಿಯರ ಅಪ್ಪಣೆಯಂತೆ ಸೀತಾ ಲಕ್ಷ್ಮಣರಿಂದೊಡಗೂಡಿ ದಂಡಕಾರಣ್ಯಕ್ಕೆ ಹೋದೆನು. ಲೋಕಕಂಟಕನಾದಂಥ ರಾವಣನು ಸೀತೆಯನ್ನು ಅಪಹರಣೆ ಮಾಡಿ ಲಂಕಕ್ಕೆ ಕೊಂಡು ಹೋಗಲು ಉಪಾಯದಿಂದ ಸೀತೆಯ ರಕ್ಷಣೆಗಿದ್ದ ಲಕ್ಷ್ಮಣನನ್ನು ಮಾರೀಚನ ಮೂಲಕ ಆಕೆಯಿಂದ ಬೇರ್ಪಡಿಸಿದ. ಲಕ್ಷ್ಮಣನನ್ನು ಸೀತೆಯವರುಗಳನ್ನು ಆಶ್ರಮದಲ್ಲಿ ಬಿಟ್ಟು ನನ್ನ ಬಳಿಗೆ ಬರಲು ನಾವಿಲ್ಲದಿರುವಾಗ ರಾವಣನು ಸೀತೆಯನ್ನು ಅಪಹರಿಸಲು ಪ್ರಯತ್ನಿಸುತ್ತಿದ್ದಾಗ ಹಾ ರಾಮ, ಹಾ ಲಕ್ಷ್ಮಣ, ಹಾ ರಾಘವ ಎಂಬೋ ಸೀತೆಯ ಕ್ರೋಧನವನ್ನು ಕೇಳಿ ಅರಣ್ಯವಾಸಿಗಳೆಲ್ಲರೂ ಅಳುತ್ತಿರಲು ಇದನ್ನು ಕೇಳಿದ ಅಗ್ನಿದೇವನು ಪಾತಾಳದಿಂದ ಭೂಲೋಕಕ್ಕೆ ಬಂದು ಅಳುತ್ತಿರುವಂತಹ ಸೀತೆಯೊಡನೆ ಸಹಾನುಭೂತಿಯ ಮಾತುಗಳನ್ನಾಡಿ ಪಾಪಿಷ್ಠನಾದ ರಾವಣನಿಗೆ ನಾನಾ ಕ್ರಮಗಳಿಂದ ಬೋಧಿಸುತ್ತಾ, ಹೇ ಅಸುರಾಧೀಶ್ವರನೇ, ನೀನು ತಂದಿರುವಂತಹ ಈ ಸ್ತ್ರೀಯು ನೀನು ತಿಳಿದಂತೆ ಜನಕ ಮಹಾರಾಜನ ಮಗಳು ಸೀತೆಯಾಗಿರದೆ ಒಬ್ಬ ಬ್ರಾಹ್ಮಣನ ಹೆಂಡತಿಯಾಗಿದ್ದಾಳೆ. ಶ್ರೀರಾಮನು ನಿನಗೆ ಹೆದರಿ ಸೀತೆಯನ್ನು ನನ್ನಲ್ಲಿ ಇರಿಸಿದ್ದಾನೆ. ಹೇ ಉದಾತ್ತ ಗುಣವುಳ್ಳ ಶ್ರೇಷ್ಠನಾದ ರಾವಣನೇ, ನನ್ನ ಶಿಷ್ಯನೂ ಸ್ನೇಹಿತನೂ ಆದ ನೀನು ಈ ಬ್ರಾಹ್ಮಣನ ಹೆಂಡತಿಯನ್ನು ಸೀತೆ ಎಂದು ಮೋಸ ಹೋಗಬೇಡ. ಹೀಗೆ ಹೇಳಿದ ಅಗ್ನಿಯು ರಾವಣನನ್ನು ಮೋಸಗೊಳಿಸಿ ತಾನು ಸೀತೆಯನ್ನು ಪೂಜಿಸಬೇಕೆಂದು ಬಯಸಿ ಆಕೆಯನ್ನು ತಂದು ತನ್ನ ಪತ್ನಿಯಾದಂಥ ಸ್ವಾಹಾದೇವಿಯ ಬಳಿಯಲ್ಲಿ ಇರಿಸಿದನು. ಹಿಂದೊಮ್ಮೆ ಈ ರಾವಣನು ತಪಸ್ವಿಯಾದಂಥ ವೇದವತಿ ಎಂಬ ಋಷಿಕನ್ಯೆಯನ್ನು ಕಾಮಾತುರನಾಗಿ ಪೀಡಿಸಿದಾಗ ತಪಸ್ಸು ಮಾಡುತ್ತಿರುವಂಥ ವೇದವತಿಯು ಮುಂದಿನ ಜನ್ಮದಲ್ಲಿ ನಾನೇ ನಿನ್ನ ಮರಣಕ್ಕೆ ಕಾರಣಲಾಗುವೆನು ಎಂದು ಶಾಪರೂಪದವಾದಂಥ ಪ್ರತಿಜ್ಞೆಯನ್ನು ಮಾಡಿ ಅಗ್ನಿ ಪ್ರವೇಶವನ್ನು ಮಾಡಿ ಅಗ್ನಿಯ ಬಳಿಯಲ್ಲಿದ್ದು ಪ್ರತಿಜ್ಞಾ ಪೂರ್ಣಕ್ಕಾಗಿ ಕಾಲವನ್ನು ನಿರೀಕ್ಷೆ ಮಾಡುತ್ತಿದ್ದಳು. ಅಗ್ನಿದೇವನು ತನ್ನ ದಿವ್ಯಶಕ್ತಿಯಿಂದ ವೇದವತಿಯನ್ನು ಸೀತೆಯನ್ನು ಹೋಲುವ ರೂಪವುಳ್ಳಂತೆ ಮಾಡಿ ರಾವಣನಿಗೆ ತಂದು ತೋರಿಸಿ ಈ ದುಷ್ಟನನ್ನು ಸಂತೋಷಗೊಳಿಸುವಂತೆ ನಡೆಸಿ, ಎಲೆ ರಾವಣನೇ, ಇಗೋ ಕೊಂಡು ಹೋಗು, ಇವಳೇ ನಿಜ ಸೀತೆ ಎಂದು ಹೇಳಿದನು. ರುದ್ರನಲ್ಲೂ ಅಗ್ನಿಯಲ್ಲೂ ವಿಶ್ವಾಸವುಳ್ಳ ಭಕ್ತಿಯುಳ್ಳ ರಾವಣನು ಈ ಮಾಯಾ ಸೀತೆಯನ್ನೇ ನಿಜವಾದ ಸೀತೆ ಎಂದು ಭ್ರಮಿಸಿ ಸೀತಾರೂಪಿಯಾದ ವೇದವತಿಯನ್ನು ಲಂಕೆಗೆ ಕೊಂಡು ಹೋಗಿ ಅಶೋಕವನದಲ್ಲಿ ಶಿಂಶುಭಾ ವೃಕ್ಷದ ಮೂಲದಲ್ಲಿ ಇಂದ್ರಾವೇಶಿತವಾದ ಸೀತಾರೂಪ ವನದಲ್ಲಿರಿಸಿ ಕಾಲಪ್ರಚೋದಿತವಾದಂಥ ರಾವಣನು ತಾನು ಧನ್ಯನಾದೆ ಎಂದುಕೊಂಡನು. ಕ್ರಮೇಣ ಜಗತ್ಪತಿಯಾದಂಥ ಶ್ರೀರಾಮನು ಸೀತಾ ನಿಮಿತ್ತವಾಗಿ ಲಂಕೆಗೆ ಹೋಗಿ ನಿಜವಾದ ಅಸುರರಿಂದೊಡಗೂಡಿದ ದುಷ್ಟ ರಾವಣನನ್ನು ಸಂಹಾರ ಮಾಡಿ ಸೀತೆಯನ್ನು ಮರಳಿ ಹೊಂದಿ ಲೋಕಾಪವಾದ ಬರಬಾರದೆಂದು ಸೀತೆಯನ್ನು ಅಗ್ನಿ ಪ್ರವೇಶ ಮಾಡುವಂತೆ ಪ್ರೇರೇಪಿಸಿದನು. ಆಗ ಅಗ್ನಿದೇವನಲ್ಲಿರುವಂಥ ಇಬ್ಬರು ಸೀತೆಯರನ್ನು ಕಂಡು
ತನ್ನ ಸತಿಯಾದ ನಿಜ ಸೀತೆ ಯಾರೆಂದು ನನಗೆ ಹೇಳು ಎಂದು ಕೇಳಲು ನಿಜ ಸೀತಾದೇವಿಯು, ಹೇ ಪತಿದೇವ, ನನ್ನಂತೆ ಹೋಲುವ ಅಗ್ನಿಯ ಪತ್ನಿಯಾದಂಥ ಸ್ವಾಹಾದೇವಿಯ ಬಳಿ ಇರುವ ಈಕೆಯೇ ವೇದವತಿ. ನನ್ನ ಮೇಲೆ ದಯೆಯಿಂದ ನನ್ನ ರೂಪವನ್ನು ಧರಿಸಿ ರಾವಣನಲ್ಲಿ ಸೇರಿ ಬಹಳ ದುಃಖಪಟ್ಟ ಈಕೆಯನ್ನು ಹೇ ಗೋವಿಂದ, ನೀನು ಅಂಗೀಕರಿಸಿ ಪತ್ನಿಯನ್ನಾಗಿ ಮಾಡಿಕೋ ಎಂದು ಹೇಳಿದಳು. ಆಗ ಶ್ರೀರಾಮಚಂದ್ರನು, ಹೇ ಜಾನಕಿಯೇ, ಈ ಅವತಾರದಲ್ಲಿ ನಾನು ಏಕಪತ್ನಿ ವ್ರತಸ್ಥನೆಂಬುದು ನಿನಗೆ ತಿಳಿಯದೆ ಮುಂದಿನ ದ್ವಾಪರ ಯುಗದಲ್ಲಿ ಭಕ್ತರ ಅಭಿಷ್ಟವನ್ನು ಪೂರ್ಣ ಮಾಡುವ ನಾನು ಯುಗಾಂತದಲ್ಲಿ ಈಕೆಯನ್ನು ಅಂಗೀಕರಿಸಿ ಮುಂದೆ 28ನೇ ಕಲಿಯುಗದಲ್ಲಿ ಈಕೆಯನ್ನು ಸತಿಯಾಗಿ ಸ್ವೀಕಾರ ಮಾಡಿ ನಿನ್ನ ಮಾತಿನಂತೆ ನಡೆಯುತ್ತೇನೆ. ಅಲ್ಲಿಯ ತನಕ ಈಕೆ ಬ್ರಹ್ಮದೇವರ ಸತ್ಯಲೋಕದಲ್ಲಿ ಆತನಿಂದ ಪೂಜೆಯನ್ನು ಸ್ವೀಕರಿಸುವಳಾಗಿ ಅಲ್ಲಿಯೇ ಇರಲಿ. ಹೀಗೆ ರಾಮಾವತಾರದಲ್ಲಿ ನನ್ನ ಮಾತನ್ನು ಕೇಳಿದ ವೇದವತಿಯು ಸತ್ಯಲೋಕಕ್ಕೆ ಹೊರಟು ಹೋದಳು. ಹೇ ಸತ್ಯವ್ರತರಾದ ಬಕುಳಾದೇವಿಯೇ, ಪದ್ಮಾವತಿಯ ಜನ್ಮ ಕಾರಣವನ್ನು ಹಿಂದಿನ ಎಲ್ಲ ವೃತ್ತಾಂತವನ್ನು ನಿನಗೆ ಹೇಳಿದ್ದೇನೆ. ನನ್ನ ನುಡಿ ಎಂದಿಗೂ ಸುಳ್ಳಾಗುವುದಿಲ್ಲವೆಂದು ವೇದವಿದರು ಹೇಳುತ್ತಾರೆ. ಶ್ರೀನಿವಾಸನಿಂದ ಪದ್ಮಾವತಿಯ ಅವತಾರ ಕಾರಣವನ್ನು ಕೇಳಿದಂಥ ಕುತೂಹಲ ಹಾಗೂ ಸಂತೋಷಭರಿತರಾದ ಬಕುಳಾದೇವಿಯು ಶ್ರೀನಿವಾಸನನ್ನು ಕುರಿತು ಇಂತೆಂದಳು. ಹೇ ಶ್ರೀನಿವಾಸನೇ, ನಾನೀಗಲೇ ಸಕಲ ಶಾಸ್ತ್ರ ಅರ್ಥಗಳನ್ನು ತಿಳಿದಂಥ ಸಭಾಯೋಗ್ಯರಾದ ಜ್ಞಾನಿಗಳಿರುವಂಥ ಆಕಾಶರಾಜನ ಸಭೆಗೆ ಹೋಗಿ ದೇವತಾ ಸ್ತ್ರೀಯರಿಂದ ಶ್ರೇಷ್ಠರಿಂದ ಗುಣಗಾನ ಮಾಡಲ್ಪಡುವಂಥ ರೂಪಾಂತರದಲ್ಲಿ ಅಲ್ಲಗಡೆಯಿರುವಂಥ ಲಕ್ಷ್ಮೀದೇವಿಯನ್ನು ಕಾಣುತ್ತೇನೆ ಎಂಬಿ ಬಕುಳೆಯ ಮಾತನ್ನು ಕೇಳಿ ಜಗದ್ಗುರುವಾದಂಥ ಭಗವಾನ್ ಶ್ರೀನಿವಾಸನು ಈಕೆಯನ್ನು ತನ್ನ ಕಾರ್ಯಾರ್ಥವಾಗಿ ಕಳಿಸುವ ಸಂಕಲ್ಪವುಳ್ಳವನಾಗಿ ಹಾಸಿಗೆಯಿಂದ ಎದ್ದು ಕುಳಿತು ಬಕುಳಾದೇವಿ ತನ್ನ ದಿವ್ಯಾನ್ನವನ್ನು ಉಂಡು ಸುರವಂದ್ಯನಾದಂಥ ದೇವನು ಮುತ್ತು ರತ್ನಗಳೇ ಮೊದಲಾದ ದಿವ್ಯ ಆಭರಣಗಳಿಂದಲೂ ಪುಷ್ಪಗಳಿಂದಲೂ ತನ್ನನ್ನು ಅಲಂಕರಿಸಿಕೊಂಡನು. ಭಗವಂತನ ಮಾಯೆಯಿಂದ ಸೃಷ್ಟಿಸಲ್ಪಟ್ಟಂಥ ಯೋಗ್ಯ ಅಶ್ವವನ್ನೇರಿ ತಾನು ಹೋಗುವ ದಾರಿಯನ್ನು ಕೇಳುವ ಕುತೂಹಲದಿಂದ ಬಕುಳಾದೇವಿಯು, ಹೇ ಶ್ರೀನಿವಾಸನೇ, ಆಕಾಶರಾಜನ ಬಳಿಗೆ ಹೊರಟ ನನಗೆ ಸರಿಯಾದ ದಾರಿಯನ್ನು ಹೇಳು ಎನ್ನಲು ಶ್ರೀನಿವಾಸನು ಈ ಗಿರಿಯ ಪಾರ್ಶ್ವದಲ್ಲಿ ಕಾಣಿಸುವಂತಹ ದಾರಿಯಿಂದ ಇಳಿದು ಬೆಟ್ಟದ ಮೂಲದಲ್ಲಿರುವಂತಹ ಕಪಿಲಾರ್ಚಿತ ಕಪಿಲೇಶ್ವರ ಎಂಬುವ ನಾಮದ ರುದ್ರದೇವರ ಸನ್ನಿಧಿಯಲ್ಲಿರುವಂತಹ ಕಪಿಲತೀರ್ಥದಲ್ಲಿ ಸ್ನಾನವನ್ನು ಮಾಡಿ ನನಗಾಗಿ ಆ ದೇವರಲ್ಲಿ, ಓ ದಯಾಮಯನಾದ ಕಪಿಲೇಶ್ವರನೇ, ಬಾಲಕನಾದ ಶ್ರೀನಿವಾಸನ ಮದುವೆಯಾಗಲು ಬಯಸಿ ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿರುವನು. ಅವನ ವಿವಾಹ ಕಾರ್ಯದ ಅಭಿಷ್ಟವನ್ನು ಪೂರೈಸು ಎಂದು ಪ್ರಾರ್ಥನೆಯನ್ನು ಮಾಡಿ ವರವನ್ನು ಬೇಡಿಕೊಂಡು ಪದ್ಮ ಸರೋವರದ ಬಳಿಗೆ ಹೋಗಿ ಆ ಸರೋವರದ ಕಮಲಗಳಂತೆ ಅಲ್ಲಿರುವಂತಹ ನನ್ನ ಸಹೋದರರೆಂದು ನಾನು ತಿಳಿದಿರುವಂತಹ ರಾಮಕೃಷ್ಣರನ್ನು ಭಕ್ತಿಯಿಂದ ಪೂಜಿಸಿ ನಮಸ್ಕಾರವನ್ನು ಗೈದು ಅಲ್ಲಿಂದ ಸುವರ್ಣಮುಖಿ ನದಿಯನ್ನು ದಾಟಿ ಆಕಾಶರಾಜನ ಪಟ್ಟಣವನ್ನು ಸುಖವಾಗಿ ಸೇರಿ ಪದ್ಮಾವತಿಯನ್ನು ಅವನು ನನಗೆ ಕೊಡಲು ಅನುಕೂಲವಾಗುವಂತೆ ಮಾತುಗಳನ್ನಾಡು ಎಂದು ಹೇಳಿದ ದೇವದೇವನಾದಂತಹ ಶ್ರೀನಿವಾಸನು ಅಪ್ಪಣೆಯನ್ನು ಪಡೆದುಕೊಂಡಂತಹ ಬಕುಳಾದೇವಿಯು ಅವನು ಹೇಳಿದಂತೆ ಕುದುರೆಯನ್ನು ಏರಿ ಶೇಷಾಚಲವನ್ನು ಇಳಿದು ಸುವರ್ಣಮುಖಿ ನದಿಯನ್ನು ದಾಟಿ ಅಗಸ್ತ್ಯರ ಆಶ್ರಮವನ್ನು ಸೇರಿ ಅಲ್ಲಿ ಅಗಸ್ತ್ಯೇಶ್ವರನ ದರ್ಶನಕ್ಕಾಗಿ ಬಂದಂತಹ ಪದ್ಮಾವತಿಯ ಸಖಿಯರನ್ನು ನೋಡಿದಳು. ಕನ್ಯೆಯರನ್ನು ಕಂಡ ಬಕುಳಾದೇವಿಯು, ಓ ಸುಂದರಿಯರೇ, ನೀವು ಯಾರೆಂದು ಕೇಳಲು ಆ ಸಖಿಯರು ಬಕುಳಾದೇವಿಯನ್ನು ಕುರಿತು, ಅಮ್ಮ, ನಾವು ಆಕಾಶರಾಜನಲ್ಲಿ ಇರತಕ್ಕಂಥವರು. ಇಲ್ಲಿಗೆ ಬಂದ ಕಾರಣವೇನೆಂದರೆ ನಿನ್ನೆ ದಿನ ಸಾಕ್ಷಾತ್ ಮನ್ಮಥನನ್ನು ಸೋಗಿಸುವಂತಹ ಪುರುಷನೋರ್ವನು ಕಿರಾತ ವೇಷವನ್ನು ಧರಿಸಿ ದಿವ್ಯ ಅಶ್ವವನ್ನೇರಿ ನಮ್ಮ ಪದ್ಮಾವತಿಯ ಬಳಿಗೆ ಬರಲು ಅದನ್ನು ಕಂಡ ಪದ್ಮಾವತಿಯು ಹೆದರಿ ಜ್ವರದಿಂದ ಮೂರ್ಛಿತಳಾದಳು. ಆಕಾಶರಾಜನ ಅಪ್ಪಣೆಯಂತೆ ಆಕೆಯ ತಾಪ ಪರಿಹಾರಕ್ಕಾಗಿ ಈ ಅಗಸ್ತ್ಯೇಶ್ವರನಿಗೆ ಅಭಿಷೇಕವನ್ನು ಮಾಡಲು ನಾವು ಇಲ್ಲಿಗೆ ಬಂದಿದ್ದೇವೆ. ಇಲ್ಲಿ ನಿನ್ನ ಭೇಟಿಯಾಯಿತು ಎನ್ನಲು ಬಕುಳಾದೇವಿಯು, ಸಖಿಯರೇ, ಕಿರಾತ ವೇಷವುಳ್ಳ ದಿವ್ಯಪುರುಷನನ್ನು ನಿಮ್ಮ ಬಳಿಗೆ ಹೇಗೆ ಬಂದ, ಇದು ಎಲ್ಲೇ ಹೇಗೆ ಸಂಘಟಿಸು ಎಂದು ಕೇಳಿದಾಗ, ಹೇ ಬಕುಳಾದೇವಿಯೇ, ಈ ಘಟನೆಯನ್ನು ವಿವರಿಸುವನು ಕೇಳು. ಒಮ್ಮೆ ನಾವು ಪದ್ಮಾವತಿಯಿಂದೊಡಗೂಡಿ ವನದಲ್ಲಿ ಪುಷ್ಪ ಸಂಗ್ರಹವನ್ನು ಮಾಡುತ್ತಿದ್ದಾಗ ವಿಚಿತ್ರವಾದ ಕುದುರೆಯನ್ನೇರಿಕೊಂಡು ಬಂದಂತಹ ಒಬ್ಬ ಕಿರಾತ ರೂಪವುಳ್ಳಂತಹ ಪುರುಷನು ನಮ್ಮ ಬಳಿಗೆ ಬಂದು ಕೋಪದಿಂದ ಕೆಲವು ಅವಾಚ್ಯಗಳನ್ನಾಡಲು ಇದನ್ನು ಕೇಳಿದ ರಾಜಪುತ್ರಿಯಾದಂತಹ ನಮ್ಮ ಪದ್ಮಾವತಿಯು ಕೋಪಗೊಂಡು ಉತ್ತರಿಸಿದಾಗ ಆ ಪುರುಷರಿಗೂ ಪದ್ಮಾವತಿಗೂ ಜಗಳ ಉಂಟಾಯಿತು. ಆ ಜಗಳದಲ್ಲಿ ಕಲ್ಲುಗಳಿಂದ ಹೊಡೆಯಲ್ಪಟ್ಟಂತಹ ಅವನ ಕುದುರೆ ಸತ್ತು ಭೂಮಿಯ ಮೇಲೆ ಬೀಳಲು ಆ ಕುದುರೆಯನ್ನು ಅಲ್ಲೇ ಬಿಟ್ಟು ಆ ಪುರುಷನು ಉತ್ತರ ದಿಕ್ಕಿಗೆ ಹೊರಟು ಹೋದನು. ಆ ಕಿರಾತನು ಅತ್ತ ಹೋದ ಮೇಲೆ ಪದ್ಮಸಂಭವೆಯಾದಂತಹ ಪದ್ಮಾವತಿಯು ಮೂರ್ಛೆಗೊಂಡು ಬೀಳಲು ನಾವು ಆಕೆಯನ್ನು ಎತ್ತಿಕೊಂಡು ಅರಮನೆಗೆ ಬಂದೆವು. ಮೂರ್ಛಿತಳಾಗಿ ಪಲ್ಲಕ್ಕಿಯಲ್ಲಿ ಮಲಗಿರುವಂತಹ ಮಗಳನ್ನು ಕಂಡ ಆಕಾಶರಾಜನು ಅಪಾರ ದುಃಖವನ್ನು ಹೊಂದಿ
ಪದ್ಮಾವತಿಯನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ಬಾಡಿದ ಅವಳ ಮುಖವನ್ನು ನೋಡುತ್ತಾ, ಅಯ್ಯೋ ನನ್ನ ಮಗಳಿಗೆ ಏನಾಯಿತು? ಸರ್ವನಾಶಕರವಾದ ಹೀಗೆ ಉಂಟಾದ ಭೇದ ಪರಿಹಾರಕ್ಕಾಗಿ ನಮ್ಮ ಗುರುಗಳಾದಂಥ ಬೃಹಸ್ಪತ್ಯಾಚಾರ್ಯರ ಹೊರತು ಬೇರಾರೂ ಗತಿಯಿಲ್ಲ ಎಂದು ದುಃಖಿಸುತ್ತಾ ತನ್ನ ಮಗನನ್ನು ಕಳುಹಿಸಿ ದೇವಗುರುಗಳಾದಂಥ ಬೃಹಸ್ಪತ್ಯಾಚಾರ್ಯರನ್ನು ಕರೆಸಿದನು. ತನ್ನ ಮಾತಿನಂತೆ ಕೂಡಲೇ ಭೂಮಿಳಿದು ಬಂದಂಥ ಗುರುಗಳನ್ನು ಕಂಡು ಹೋದ ಪ್ರಾಣವೇ ಮರಳಿ ಬಂದಂತಾಗಿ ತನ್ನ ಪುಣ್ಯವು ಫಲವಾಯಿತೆಂದು ಹರ್ಷಿಸಿ ಗುರುಗಳನ್ನು ರಕ್ತಮಯವಾದ ಆಸನದಲ್ಲಿ ಕುಳ್ಳಿರಿಸಿ ಯೋಗ್ಯವಾದ ಉಪಚಾರಗಳಿಂದಲೂ ದಿವ್ಯ ಭೋಜನದಿಂದಲೂ ಸತ್ಕಾರವನ್ನು ಮಾಡಿದ ಬಳಿಕ ಅತಿಥಿ ಪ್ರಿಯನಾದಂಥ ರಾಜನು ಗುರುಗಳಲ್ಲಿ ತನ್ನ ಮಗಳ ವಿಚಾರವನ್ನು ಹೇಳಲು ಸುಜೀವಿಗಳಿಗೆ ಅಜ್ಞಾನ ನಿವೃತ್ತಿ ಮಾಡುವಂಥ ಬೃಹಸ್ಪತ್ಯಾಚಾರ್ಯರು ರಾಜನನ್ನು ಸಮಾಧಾನಪಡಿಸುತ್ತಾ ಎಂತೆಂದರು. ಹೇ ಆಕಾಶರಾಜನೇ, ನಿನ್ನ ಮಗಳಿಗೆ ಉಂಟಾದ ಸಂಕಷ್ಟಕ್ಕೆ ಕಾರಣವೇನೆಂದರೆ ಈಕೆಯು ಪುಷ್ಪ ಸಂಚಯನಕ್ಕೆ ವನಕ್ಕೆ ಹೋದಾಗ ಓರ್ವ ಅಪರಿಚಿತ ಪುರುಷನನ್ನು ಕಂಡು ಭಯಗೊಂಡಿದ್ದಾಳೆ. ಈ ಭಯ ನಿವಾರಣೆಗಾಗಿ ಶಾಂತಿ ದೊರಕಲು ಮಂಗಳ ಸ್ವರೂಪಕನಾದ ಅಗಸ್ತ್ಯೇಶ್ವರನಿಗೆ ವಿಪ್ರರಿಂದ ರುದ್ರಾಭಿಷೇಕವನ್ನು ಮಾಡಿಸು. ಹೀಗೆ ಹೇಳಿದ ಬೃಹಸ್ಪತಿಗಳ ಆಜ್ಞೆಯಂತೆ ರಾಜನು ಆ ಪದ್ಮಾವತಿಯ ಸಖಿಯರೇ, ಅಗಸ್ತ್ಯೇಶ್ವರನ ಅಭಿಷೇಕಕ್ಕೆ ಸಕಲ ಸಾಮಗ್ರಿಗಳೊಂದಿಗೆ ವಿಪ್ರರನ್ನು ಕರೆದುಕೊಂಡು ಪದ್ಮಾವತಿಯ ಜ್ವರದ ತಾಪಶಮನಾರ್ಥವಾಗಿ ಈಗಲೇ ಹೋಗಿ ಎಂದು ಹೇಳಿದ್ದರಿಂದ ನಾವು ಇಲ್ಲಿಗೆ ಬಂದಿದ್ದೇವೆ. ಎಲೆ ಸುಂದರಿಯೇ, ನೀನು ಇಲ್ಲಿಗೆ ಬಂದ ಕಾರಣವೇನು? ನೀನು ಎಲ್ಲಿಗೆ ಹೋಗುವವಳು? ಹಾಗೂ ನೀನು ಯಾರು? ಈ ವಿಷಯವನ್ನು ಹೇಳು ಎಂದರು. ಆಗ ಮಗಳ ಮಾತೆಯು, ಓ ಸಖಿಯರೇ, ನನ್ನ ಕುರಿತು ನನ್ನ ಜನ್ಮದ ಕುರಿತು ಏನು ಹೇಳಲಿ? ತನ್ನ ಮಹಿಮೆಯನ್ನು ತಾನೇ ಬಲ್ಲ ಪುರಾಣ ಪುರುಷನಾದ ಚತುರ್ಮುಖ ಬ್ರಹ್ಮ, ರುದ್ರ ಮೊದಲಾದವರನ್ನು ಈ ಜಗತ್ತನ್ನು ನಿರ್ಮಿಸಿ ತಾನು ಮನುಷ್ಯರಂತೆ ನಟಿಸುವ ಆ ಪರಬ್ರಹ್ಮನನ್ನು ನಾನು ಮಗನೆಂದು ತನ್ನಿಂದಲೇ ಈತ ದೇಹ ಪಡೆದನೆಂದು ತಿಳಿದ ಕಾರಣದಿಂದ ನಾನು ಈ ಮಾನವ ದೇಹವನ್ನು ಪಡೆದು ಹುಟ್ಟಬೇಕಾಯಿತು. ಸರ್ವಾರ್ಥ ಸಿದ್ಧಿಗೆ ಕಾರಣನಾದ ಆ ಶ್ರೀಹರಿಯನ್ನು ಬಿಟ್ಟು ಅನ್ಯ ದೇವತೆಗಳನ್ನು ಭಜಿಸಿದರೆ ಆತನ ಕೋಪಕ್ಕೆ ಪಾತ್ರರಾಗಿ ಅನರ್ಥವೇ ಉಂಟಾಗುವುದು. ಆ ಪರಮಾತ್ಮನ ಮೋಕ್ಷಾಸ್ಥಾನವನ್ನು ಲಾಲನೆ ಮಾಡುವ ನಾನು ಲಕ್ಷ್ಮೀದೇವಿಯು ಬಕುಳೆ ಎಂದು, ಶ್ರೀಹರಿಯು ನನ್ನನ್ನು ಲಾಲನೆ ಮಾಡುವುದರಿಂದ ಮಾಲಾ ಎಂದು ನನಗೆ ಹೆಸರಿರುವುದರಿಂದ ನಾನೇ ಆ ಬಕುಳಾ ಮಾಲೆ. ಈ ವಿಷಯದಲ್ಲಿ ನಿಮಗೆ ಸಂದೇಹ ಬೇಡ. ನಾನು ಶ್ರೀನಿವಾಸನ ಸೇವಕಿ. ನಿಮ್ಮ ರಾಜಪತ್ನಿಯಾದಂಥ ಧರಣೀದೇವಿಯಲ್ಲಿ ಅವಶ್ಯ ಕೆಲಸವಿರುವ ನನಗೆ ನಾನು ಪರದೇಶಗಳಾಗಿದ್ದರಿಂದ ನಿಮ್ಮ ನಾರಾಯಣಪುರದೊಳಗೆ ರಾಣಿಯ ಬಳಿಗೆ ಹೋಗುವ ಮಾರ್ಗವೂ ತಿಳಿಯದು. ನಿಮ್ಮೊಂದಿಗೆ ಬಂದರೆ ನನ್ನ ಕಾರ್ಯವು ಸುಲಭವಾದೀತು ಎಂದು ಬಕುಳಾದೇವಿಯು ಆ ಕನ್ಯೆಯರ ಜೊತೆಯಲ್ಲಿ ನಾರಾಯಣಪುರಕ್ಕೆ ಹೊರಟಳು. ಬಕುಳಾದೇವಿಯನ್ನು ನಾರಾಯಣಪುರಕ್ಕೆ ಕಳುಹಿಸಿದ ಮೇಲೆ ಶ್ರೀನಿವಾಸನು ಹೀಗೆ ಯೋಚನೆ ಮಾಡಿದನು. ಒಬ್ಬ ಮಗನೂ ಮಗನಲ್ಲ, ಒಂದೇ ಕಣ್ಣು ಇದ್ದರೆ ಕಣ್ಣಿಲ್ಲದಂತೆಯೇ ಸರಿ. ಕೇವಲ ಸ್ತ್ರೀಯರಿಂದ ಒಂದು ಕಾರ್ಯವೂ ಸಫಲವಾಗುವುದು ಮುಂತಾಗಿ ಯೋಚಿಸಿ ಬಯಸಿದ ರೂಪವನ್ನು ಧರಿಸುವಂಥ ಸಾಮರ್ಥ್ಯವುಳ್ಳಂಥ ಮಾಯಾಪತಿಯಾದಂಥ ಶ್ರೀನಿವಾಸನು ತಾನೇ ಸ್ತ್ರೀ ರೂಪವನ್ನು ತಾಳಿದನು. ನಾರು ಬಟ್ಟೆಯನ್ನುಟ್ಟು ಹರಗು ರವಿಕೆಯನ್ನು ಹಾಕಿಕೊಂಡು ಕೊರವಂಚಿಯ ವೇಷವನ್ನು ಧರಿಸಿದಂಥ ಶ್ರೀನಿವಾಸನು ಅದಕ್ಕನುಗುಣವಾಗಿ ಅಲಂಕಾರವನ್ನು ಮಾಡಿಕೊಂಡು ಚತುರ್ಮುಖ ಬ್ರಹ್ಮನನ್ನೇ ಚಿಕ್ಕ ಮಗುವನ್ನಾಗಿಸಿಕೊಂಡು ಪ್ರಪಂಚಕ್ಕೆ ಆಧಾರವಾದ ತ್ರಿಗುಣಾತ್ಮಕವಾದ ಬ್ರಹ್ಮಾಂಡವನ್ನೇ ಬಿದಿರಿನ ಬುಟ್ಟಿಯಂತಾಗಿಸಿಕೊಂಡು ರುದ್ರದೇವರನ್ನೇ ಉರುಗೋಲನ್ನಾಗಿಸಿಕೊಂಡು ಕೆದರಿದ ತಲೆಗೂದಲಿನ ಜೋಳುತ್ತಿರುವ ಹೊಟ್ಟೆ, ಕಿವಿ ಸ್ತನಗಳುಳ್ಳಂತಹ ಶಂಖದ ಮತ್ತು ಗುಲಗುಂಜಿಯ ಹಾರಗಳನ್ನು ಧರಿಸಿದ ಹಲ್ಲುಗಳಿಲ್ಲದ ಶುಷ್ಕವದನದ 50 ವರ್ಷದ ಧರ್ಮಾದೇವತೆ ಎಂಬ ಹೆಸರನ್ನಿಟ್ಟುಕೊಂಡು ನಾರಾಯಣಪುರಕ್ಕೆ ಹೊರಟನು. ಈ ಕೊರವಂಜಿಯು ತನ್ನ ಹೊಕ್ಕುಳಲ್ಲಿ ಹುಟ್ಟಿದ ಬ್ರಹ್ಮನನ್ನೇ 7 ತಿಂಗಳ ಶಿಶುವನ್ನಾಗಿಸಿಕೊಂಡಳು. ಹತ್ತು ಒಣಗಿದಂಥ ಮೈಮುಖದ ಉದ್ದನೆಯ ತೋಳುಗಳುಳ್ಳಂಥ ಆ ಶಿಶುವನ್ನು ವಸ್ತ್ರದ ಜೋಳಿಗೆಯನ್ನು ಮಾಡಿ ಕಟ್ಟಿಕೊಂಡು ಜಗನ್ನಿಯಾಮಗಳಾದ ಬ್ರಹ್ಮ, ರುದ್ರ, ನಾರದ ವಂದಿತಳಾದಂಥ ಧರ್ಮಾದೇವತೆ ಎಂಬ ಹೆಸರುಳ್ಳ ಕೊರವಂಜಿಯು ನಾರಾಯಣಪುರವನ್ನು ಸೇರಿ ಗಂಡಂದಿರನ್ನು, ಮಕ್ಕಳನ್ನು, ಬಂಧು ಸಮೂಹವನ್ನು ಕಳೆದುಕೊಂಡವರಿದ್ದಲ್ಲಿ ಹೇಳಿರಿ, ಅವರನ್ನು ದೊರಕಿಸಿಕೊಡುತ್ತೇನೆ ಎಂದು ಗಟ್ಟಿಯಾಗಿ ಹೇಳಿಕೊಂಡು ತಿರುಗುತ್ತಿರುವ ಈಕೆ ವಿಷಯವನ್ನು ನಗರದ ನಾರಿಯರು ರಾಜಪತ್ನಿಯಾದಂಥ ಧರಣೀದೇವಿಗೆ ಹೇಳಿದರು. ಹೀಗೆ ಹೇಳಿದ ದಾಸಿಯರು, ಅಮ್ಮ ಧರಣೀದೇವಿಯೇ, ಬದರಿಕಾಶ್ರಮದಿಂದ ಬಂದ ನಾರಾಯಣನ ಆಶ್ರಮದ ಮಿತಭಾಷೆಯು, ಅಮಿತ ಜ್ಞಾನಿಯು, ಮನಸ್ಸಿನಲ್ಲಿರುವುದನ್ನೆಲ್ಲ ಹೇಳುವವಳು ಆದಂಥ ಧರ್ಮಾದೇವಿಯನ್ನು ಕರೆಸಬೇಕೆಂದು ಹೇಳಿದರು. ಈ ಮಾತನ್ನು ಕೇಳಿದಂಥ ಧರಣೀದೇವಿಯು ತಾನೇ ಭಾಗ್ಯವಂತಳೆಂದು ತಿಳಿದು ಸಂತೋಷದಿಂದ ಕೊರವಂಜಿಯನ್ನು ಕರೆತನ್ನಿರಿ ಎಂದು ಆ ಗೆಳತಿಯರಿಗೆ ಬಳಿಗೆ ಬಂದು, ಹೇ ಮಂಗಳದಾತಿಯಾದಂಥ ಧರ್ಮಾದೇವಿಯೇ,
ನಮ್ಮ ಒಡತಿ ಧರಣೀದೇವಿಯು ಅರಮನೆಗೆ ನಿನ್ನನ್ನು ಆಮಂತ್ರಿಸಿರುವಳು, ಹೋಗೋಣವೆಂದು ಹೇಳಿದರು. ಆಗ ಶುದ್ಧ ಮನಸ್ಸಿನ ಧರ್ಮಾದೇವಿಯು ಮೃದು ವಚನಗಳಿಂದ ಮೆಲ್ಲನೆ ಹೇಳಿದಳು, ಓ ಗೆಳತಿಯರೇ, ಮಹಾರಾಣಿಯಾದರೂ ಐಶ್ವರ್ಯವಂತೆ, ನಾನಾದರೂ ಮುದುಕಿ ಅನಾರೋಗ್ಯದವಳು ಮತ್ತು ಬಡವಳು. ಓ ನಗುಮಗದ ಸುಂದರಿಯರೇ, ರಾಣಿಯ ಮುಂದೆ ನನ್ನನ್ನು ಕರೆದೊಯ್ದು ನಗಗೀಡಾಗಿಸುವಿರೇನು? ನನ್ನ ಹರಿದ ಬಟ್ಟೆ, ಗುಲಗುಂಜಿಯ ಮಣಿ ಆಭರಣ, ನವಧಾನ್ಯದಿಂದ ತುಂಬಿರುವಂಥ ಹರಕು ಬಿದಿರಿನ ಬುಟ್ಟೆ, ಹೊಟ್ಟೆಗೆ ಅನ್ನವಲ್ಲದೆ ಸೊರಗಿರುವ ನನ್ನನ್ನು, ನಮ್ಮ ಬಡತನವನ್ನು ಕಂಡು ರಾಣಿಯೇ ನನ್ನ ಬಳಿಗೆ ಬಾರದೆ ನನ್ನನ್ನೇ ಅಲ್ಲಿಗೆ ಕರೆಸುವಳೆ? ಬಡವಳಾದ ನನಗೆ ಅರಮನೆಯಲ್ಲಿ ಏನು ಕೆಲಸ? ನಾನು ಬರಲಾರೆ ಎಂಬಿ ಕೊರವಂಜಿಯ ಮಾತನ್ನು ಆ ಗೆಳತಿಯರು ಧರಣೀದೇವಿಗೆ ಬಂದು ಹೇಳಿದರು. ಇದನ್ನು ಕೇಳಿದ ಧರಣೀದೇವಿಯು ತಾನೇ ಕೊರವಂಜಿಯ ಬಳಿಗೆ ಬಂದು, ಓ ಮಂಗಳೆಯಾದ ಮಹಾಭಿಮಾನಿ ಧರ್ಮಾಭಿಮಾನಿ ಧರ್ಮಾದೇವಿಯೇ, ದೇವರ ಇಚ್ಛೆಯಂತೆ ನಮಗೆ ಮಂಗಳವನ್ನುಂಟು ಮಾಡಲು ನೀನು ಬಂದಿರುವೆಯಾಗಿ ತಿಳಿಯುತ್ತೇನೆ. ನೀನು ನಮ್ಮ ಅರಮನೆಗೆ ಬಂದು ನಮ್ಮ ಮನಸ್ಸಿನಲ್ಲಿರುವಂಥ ಅಪೇಕ್ಷೆಗಳೇನೆಂಬುದನ್ನು ಹೇಳು ಎಂದು ಹೇಳುವ ಧರಣೀದೇವಿಯನ್ನು ಕುರಿತು ಕೊರವಂಜಿಯು ಹೀಗೆಂದಳು. ಹೇ ಪತಿಪರಾಯಣಿಯಾದಂಥ ಧರಣೀದೇವಿಯೇ, ನಾನು ನಿಜವನ್ನು ಹೇಳುವಳು. ನನ್ನ ಮಾತು ಸುಳ್ಳಾದಲ್ಲಿ ನನ್ನನ್ನು ಈ ನಗರದಿಂದ ಹೊರದೂಡು. ಬೇಕಾದರೆ ನನ್ನ ಕೈಗಳನ್ನು ಕತ್ತರಿಸು. ನನ್ನ ಮಾತು ಸತ್ಯ. ಸಮೃದ್ಧವಾದ ನನ್ನ ನಾರಾಯಣಮೂರ್ತಿಯೇ ನನ್ನ ಪತಿ. ಅವನಿಂದ ನಾನು ಪಡೆದ ಈ ಮಗುವೆ ಪ್ರಜಾಪತಿ ಎಂದು ಕರೆಯಲ್ಪಡುವವ. ಅವನ ಮಗ, ಅವನ ಆಜ್ಞೆಯಂತೆ ನಾನು ನಿನ್ನಲ್ಲಿಗೆ ಬಂದಿದ್ದೇವೆ. ಅವನ ಸಂಗ್ರಹದಿಂದ ಹಿರಿದಾದ ಈಗ ನಡೆಯುವ ಮುಂದಾಗುವ ಎಲ್ಲ ವೃತ್ತಾಂತವನ್ನು ಹೇಳಬಲ್ಲೆ ಎಂದು ಹೇಳುವ ಮಾತನ್ನು ಕೇಳಿದ ಪತಿಪರಾಯಣಿಯು ಬುದ್ಧಿವಂತೆಯೂ ಆದಂಥ ಧರಣೀದೇವಿಯು ಧರ್ಮಾದೇವಿ ನಾಮಕರಾದ ಕೊರವಂಜಿಯನ್ನು ಅರಮನೆಗೆ ಕರೆತಂದು ಸಿಂಹಾಸನದಲ್ಲಿ ಕುಳ್ಳಿರಿಸಿ ಉಪಚರಿಸಿದಳು. ಬಳಿಕ ಕೊರವಂಜಿಯು, ಹೇ ಮಂಗಳಾಂಗಿಯಾದಂಥ ಧರಣೀದೇವಿಯೇ, ನೀನೀಗ ಸ್ನಾನದಿಂದ ಪವಿತ್ರಳಾಗಿ ಬಿಳಿಯ ವಸ್ತ್ರವನ್ನುಟ್ಟು ಅದಕ್ಕನುಗುಣವಾದಂಥ ಅಲಂಕಾರವನ್ನು ಮಾಡಿಕೊಂಡು ಮಹಾವಿಷ್ಣುವಿನ ಪ್ರೀತ್ಯರ್ಥವಾಗಿ ಗುರುಗಳಿಗೂ ಇಷ್ಟ ದೇವತೆಗಳಿಗೂ ನಮಸ್ಕಾರವನ್ನು ಮಾಡುವೆನಳು. ಹಾಗೆಯೇ ಮಾಡಿದ ಧರಣೀದೇವಿಯು, ನಿನ್ನಪ್ಪಣೆಯಂತೆ ನಾನು ಮುಂದೇನು ಮಾಡಲಿ ಎಂದು ವಿನಮ್ರಳಾಗಿ ಕೇಳುತ್ತಿರುವಾಗ ಧರಣೀದೇವಿಯ ಬಳಿಯಲ್ಲಿ ಕೊರವಂಜಿಯು ದೇವತೆಗಳಿಗೆ ಪ್ರೀತ್ಯರ್ಥವಾದಂಥ ವಾಯನವನ್ನು ಕೊಡು ಎಂದಳು. ಆಗ ಧರಣೀದೇವಿಯು ಬಂಗಾರದ ಮರದಲ್ಲಿ ಅಮೂಲ್ಯವಾದಂಥ ಮುತ್ತುಗಳನ್ನು ಅಕ್ಕಿಯನ್ನು ತುಂಬಿಸಿ ಆ ಬಾಗಿಣವನ್ನು ಭಯಭಕ್ತಿಯಿಂದ ಅರ್ಪಿಸಿ, ಓ ಮಹಾಪ್ರಾಜ್ಞಳಾದ ಕೊರವಂಜಿಯೇ, ನನ್ನ ಮನದ ಕೋರಿಕೆ ಏನೆಂಬುದನ್ನು ನಿಜವಾಗಿ ಹೇಳು ಎಂದಾಗ ಕೊರವಂಜಿಯು, ನಿಜವನ್ನೇ ಹೇಳುತ್ತೇನಮ್ಮ. ನೀನು ಮೊದಲು ಹಸಿದ ನನ್ನ ಕೂಸಿಗೆ ಹಗಲಿನಲ್ಲೋ ರಾತ್ರಿಯಲ್ಲೋ ಮಾಡಿದ ಯಾವುದಾದರೂ ಒಂದು ಪಕ್ವ ರಸಾನ್ನವನ್ನು ಕೊಡುವೆನಲು. ಧರಣೀದೇವಿಯು ಬಂಗಾರದ ಬಟ್ಟಲಿನಲ್ಲಿ ಶುಚಿ ರುಚಿಯಾದಂಥ ಕ್ಷೀರಾನ್ನವನ್ನು ತಂದು ಮಗುವಿಗೆ ಕೊಟ್ಟಳು. ಆಗಾಗ ಮಗು ಮಾನವ ನಿರ್ಮಿತವಾದ ಈ ಅನ್ನವನ್ನು ತಿನ್ನಲಿಲ್ಲ. ಓ ಜನಕ ಮಹಾರಾಜನೇ, ಆ ಶಿಶುವು ಚತುರ್ಮುಖ ಬ್ರಹ್ಮದೇವನೇ ಆಗಿದ್ದರಿಂದ ಅನ್ನವನ್ನು ಮುಟ್ಟದೆ ಗಟ್ಟಿಯಾಗಿ ಅಳುತ್ತಿರಳು. ಕೊರವಂಜಿಯು ಈ ಮಗುವನ್ನು ಹೊಡೆಯುತ್ತಾ ಬಡಿಯುತ್ತಾ, ಹೇ ಕಾಡಿನ ಗೆಡ್ಡೆ ಗೆಣಸು ತಿನ್ನುವ ದರಿದ್ರ ಕೆಟ್ಟ ಸ್ವಭಾವದ ಮಗುವೆ, ಭಾಗ್ಯಹೀನನಾದ ನಿನಗೆ ಈ ಕ್ಷೀರಾನ್ನ ತಿನ್ನುವ ಬುದ್ಧಿ ಹೇಗೆ ಬರಬೇಕು? ಪುರಾಣಾಂತರ್ಗತವಾದ ವೈಕುಂಠಗಿರಿಯ ಮಹಾತ್ಮೆಯಲ್ಲಿ ಶ್ರೀನಿವಾಸನು ಕೊರವಂಜಿಯಾದ ವರ್ಣನವೆಂಬ 8ನೇ ಅಧ್ಯಾಯವು ಶ್ರೀಕೃಷ್ಣ ಅರ್ಪಣಮಸ್ತು.